ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ಮಿಥುನ ರಾಶಿಯವರ ಹೃದಯಕ್ಕೆ ಹತ್ತಿರ ಆಗಬೇಕಾದ್ರೆ, ಅಂದರೆ ಮಿಥುನ ರಾಶಿಯವರಿಗೆ ನೀವು ತುಂಬ ಕ್ಲೋಸ್ ಆಗಬೇಕಾದ್ರೆ, ಅವರಿಗೆ ತುಂಬ ಅಟ್ಯಾಚ್ಡ್ ಆಗಬೇಕಾದ್ರೆ ಈ ವಿಷಯಗಳನ್ನು ಖಂಡಿತವಾಗಿ ಗಮನಿಸಬೇಕು. ಇಲ್ಲಾಂತ ಹೇಳಿದ್ರೆ ನಿಮಗೆ ಮಿಥುನ ರಾಶಿಯವರ ಜೊತೆ ಕ್ಲೋಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಮೊದಲನೇ ಪಾಯಿಂಟ್ ಅಂತ ಹೇಳಿದ್ರೆ, ಈ ಮಿಥುನ ರಾಶಿಯವರ ಅವರ ಸಮಯವನ್ನು ಹಾಳು ಮಾಡಲಿಕ್ಕೆ ಹೋಗಬೇಡಿ. ಅವರು ಮಿಥುನ ರಾಶಿಯವರು ಏನಾದರೂ ಒಂದು ಕೆಲಸ ಮಾಡ್ತಿರುವಾಗ ಅದಕ್ಕೆ ಅಡ್ಡ ಬರುವುದು ಅಥವಾ ಅವರ ಸಮಯವನ್ನು ಹಾಳು ಮಾಡಲಿಕ್ಕೆ ಖಂಡಿತವಾಗಿ ಪ್ರಯತ್ನಿಸಬೇಡಿ. ಯಾಕಂದರೆ ಅವರಿಗೇನಾದರೂ ಅವರ ಸಮಯವನ್ನು ಏನಾದರೂ ಟೈಮನ್ನು ಲಾಸ್ ಮಾಡಿದರೆ ಅವರಿಗಂತೂ ತುಂಬ ಒಂದು ಕೋಪ ಬಂದು ನಿಮಗೆ ಅವರು ಅಟ್ಯಾಚ್ಡ್ ಆಗಲ್ಲ ಅಂತ ಹೇಳ್ಬೋದು. ಮತ್ತು ಅಂದರೆ ಇವರು ಮಿಥುನ ರಾಶಿಯವರು ಸ್ವಭಾವತಃ ಒಂದು ಪರಿವರ್ತನಶೀಲ ನಡತೆ ಹೊಂದಿರ್ತಾರೆ. ಯಾಕಂದರೆ ಇವರು ಈ ಬದಲಾವಣೆಗಳನ್ನು ತುಂಬ ಒಂದು ಇಷ್ಟಪಡ್ತಾರೆ. ಮತ್ತು ಈ ಒಂದು ವರ್ತನೆ ಕಾರಣ ಇವರು ಬೇರೆಯವರ ಜೊತೆ ಏನಾದರೂ ತಪ್ಪಾಗಿ ಗುರುತಿಸ್ಕೊಳ್ಬೋದು. ಅಂದರೆ ಸಮಾಜ ಇವರನ್ನು ಒಂದು ತಪ್ಪಾಗಿ ಅರ್ಥ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು. ಆದರೆ ಇವರು ಅಂತ ಹೇಳಿದ್ರೆ ಈ ಮಿಥುನ ರಾಶಿಯವರು ಇವರಿಗೆ ತುಂಬ ಕ್ಲೋಸ್ ಆದವರಿಗೆ ತುಂಬ ಒಂದು ಕೇರಿಂಗ್ ಮಾಡ್ತಾರೆ. ಈ ವಿಷಯವನ್ನು ನೀವು ತಪ್ಪು ತಿಳ್ಕೊಳ್ಬಾರ್ದು. ಅಂದರೆ ನೀವು ಒಂದೊಳ್ಳೆ ಮಿಥುನ ರಾಶಿಯವರಿಗೆ ತುಂಬ ಒಂದು ಕ್ಲೋಸ್ ಆಗಬೇಕಾದ್ರೆ ಅಥವಾ ಜನರು ಅವರ ಬಗ್ಗೆ ಏನು ಬೇಕಾದರೂ ಹೇಳಲಿ, ಆದರೆ ನೀವು ಅವರನ್ನು ತಪ್ಪು ತಿಳ್ಕೊಳ್ಬಾರ್ದು. ಏನಾದರೂ ನೀವು ಈ ವಿಷಯದಲ್ಲಿ ಏನಾದರೂ ಅವರ ಬಗ್ಗೆ ಏನಾದರೂ ತಪ್ಪು ತಿಳ್ಕೊಂಡ್ರೆ ಅವರು ನಿಮಗೆ ಹೃದಯಕ್ಕೆ ಹತ್ತಿರ ಆಗಲ್ಲ ಅಂತಲೇ ಹೇಳ್ಬೋದು. ಮತ್ತು ಇವರು ಈ ಮಿಥುನ ರಾಶಿಯವರು ಸಾಮಾನ್ಯವಾಗಿ ನಕಾರಾತ್ಮಕ ಅಂಶಗಳು ಅಥವಾ ನಕಾರಾತ್ಮಕ ಫೀಲಿಂಗ್ಸ್ಗೆ ಅಥವಾ ನಕಾರಾತ್ಮಕ ಭಾವನೆಗೆ ತುಂಬ ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ. ಅಂದರೆ ಈ ನಕಾರಾತ್ಮಕ ವಿಷಯಗಳಿಗೆ ಜಾಸ್ತಿ ಸೆಳೆಯಲ್ಪಡ್ತಾರೆ ಈ ಮಿಥುನ ರಾಶಿಯವರು. ಆ ಕಾರಣ ಮತ್ತು ಇವರು ತಮ್ಮ ಫೀಲಿಂಗ್ಸನ್ನು ಸರಿಯಾಗಿ ಒಂದು ಶೇರ್ ಮಾಡಲಿಕ್ಕೆ ಕೂಡ ಅಸಫಲ ಆಗಬಹುದು. ಯಾಕಂದರೆ ಇವರಿಗೆ ತಮ್ಮ ಫೀಲಿಂಗ್ಸನ್ನು ಕರೆಕ್ಟಾಗಿ ಒಂದು ಶೇರ್ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ಬೋದು. ಮತ್ತು ಈ ಒಂದು ವಿಷಯ ಇವರಿಗೆ ತುಂಬ ದುಃಖ ತರ್ತದೆ. ಯಾಕಂದರೆ ತನಗಿರುವಂಥ ಒಂದು ಫೀಲಿಂಗ್ಸನ್ನು ಬೇರೆಯವ್ರ ಜೊತೆ ಸರಿಯಾಗಿ ಶೇರ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಇವರಿಗೆ ಮನಸ್ಸಿಗೆ ಇವರಿಗೆ ಅವರ ಒಂದು ಥಿಂಕಿಂಗ್ ಇರ್ತದೆ. ಅದನ್ನು ಅವರು ಸಾಮಾನ್ಯವಾಗಿ ಈ ವಿಷಯವನ್ನು ಅವರು ಯಾರಿಗೂ ಹೇಳಲ್ಲ. ಅಂದರೆ ಅದನ್ನು ಅವರು ಅಂತರಂಗದಲ್ಲೇ ಅವರ ಮನಸ್ಸಿನ ಒಳಗಡೆ ಇಟ್ಕೊಳ್ತಾರೆ. ಮತ್ತು ಇದು ಕ್ರಮೇಣ ಏನಾಗ್ತದೆ ಅಂತ ಹೇಳಿದ್ರೆ ಈ ಒಂದು ವಿಷಯವನ್ನು ಅವರು ಮನಸ್ಸಿನ ಒಳಗಡೆ ಇಟ್ಕೊಳ್ತಾರಲ್ಲ, ಅದು ಮುಂದೆ ಏನಾಗ್ತದೆ ಅಂತ ಹೇಳಿದ್ರೆ ಅವರು ಮಾತಾಡುವಾಗ ಈ ಹಳೆಯ ಘಟನೆಯನ್ನು ಮತ್ತು ತಮ್ಮ ಒಳಗಿರುವಂಥ ಫೀಲಿಂಗ್ಸನ್ನು ಸೇರಿಸಿ ಮಾತಾಡ್ತಾರೆ. ಈ ಒಂದು ವಿಷಯವನ್ನು ನೀವು ತಪ್ಪಾಗಿ ಅರ್ಥ ಮಾಡ್ಕೊಳ್ಬಾರ್ದು. ಯಾಕಂದರೆ ಅವರು ಮಾತಾಡುವಂಥ ಆ ಶೈಲಿ ಇದೆಯಲ್ಲ, ಅದಕ್ಕೆ ಹಿಂದಿನ ಘಟನೆ ಮತ್ತು ಅವರ ಒಳಗಡೆ ಅದುಮಿಗೆ ಇಟ್ಟುಕೊಂಡಿರುವಂಥ ಈ ವಿಷಯವನ್ನೇ ಆಗಿರ್ತದೆ ಅಂತ ಹೇಳ್ಬೋದು. ನೀವು ಈ ವಿಷಯನ ತಪ್ಪಾಗಿ ತಿಳ್ಕೊಳ್ಳದೆ ಅವರನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಿಸಬೇಕು. ಯಾಕಂದರೆ ನೀವು ಅವರಿಗೆ ತುಂಬ ಆಪ್ತರಾಗಿದ್ದರೆ ಈ ವಿಷಯ ನಿಮಗೆ ಅನುಭವಕ್ಕೆ ಬಂದೇ ಬರ್ತದೆ. ಯಾಕಂದರೆ ಅವರು ಯಾವ ಕಾರಣಕ್ಕೆ ಆ ಥರ ಮಾತಾಡ್ತಿದ್ದಾರೆ ಅಂತ ನೀವು ಕರೆಕ್ಟಾಗಿ ಅನಲೈಸ್ ಮಾಡಿದರೆ ನಿಮಗೆ ಅವರು ನಿಮಗೆ ತುಂಬ ಒಂದು ಅಟ್ಯಾಚ್ ಆಗ್ತಾರೆ ಅಂತ ಹೇಳ್ಬೋದು. ಮತ್ತು ಮಿಥುನ ರಾಶಿಯವರು ಫ್ರೆಂಡ್ಶಿಪ್ ವಿಷಯಕ್ಕೆ ಬಂದಾಗ ಒಬ್ಬ ವ್ಯಕ್ತಿಯನ್ನು ಬೇಗ ಫ್ರೆಂಡ್ಸ್ ಮಾಡ್ಕೋತಾರೆ ಮತ್ತು ಬೇಗ ಕಟ್ ಮಾಡ್ಕೋತಾರೆ. ಒಬ್ಬ ವ್ಯಕ್ತಿಯನ್ನು ಸ್ನೇಹಿತರನ್ನಾಗಿ ಮಾಡ್ಕೊಳ್ಳೋದು ಕೂಡ ಬೇಗ, ಮತ್ತು ಅವರನ್ನು ತಿರಸ್ಕಾರ ಮಾಡ್ಕೊಳ್ಳೋದು ಕೂಡ ಬೇಗನೆ. ಆದರೆ ಈ ಥರ ಇದ್ದರೂ ಕೂಡ ಇವ್ರ ಜೊತೆ ತುಂಬ ಫ್ರೆಂಡ್ಶಿಪ್ ಇದೆಯಲ್ಲ, ತುಂಬ ಒಂದು ಖುಷಿ ಕೊಡ್ತದೆ. ಮತ್ತು ಸ್ವಲ್ಪ ಒಂಥರ ಮಧುರತೆ ಭಾವನೆ ಇದೆಯಲ್ಲ, ಆ ಥರ ಭಾವನೆ ಕೊಡ್ತದೆ. ಇವ್ರ ಹತ್ರ ಒಂದು ಫ್ರೆಂಡ್ಶಿಪ್ಪು ಗೆಳೆತನ ಮಾಡೋದೇ ಒಂದು ಖುಷಿಯಾಗಿರ್ತದೆ. ಆ ಕಾರಣ ಇವ್ರ ಜೊತೆ ಮತ್ತು ಇವರು ನಿಮ್ಮ ಹತ್ರ ಯಾವ ಥರ ವ್ಯವಹಾರ ಮಾಡಿದರೂ ಕೂಡ ನೀವು ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಅವರು ನಿಮ್ಮ ಹತ್ರ ಯಾವ ಥರ ವ್ಯವಹಾರ ಮಾಡಿದರೂ ಕೂಡ ಸರಿಯಾಗಿ ನೀವು ಥಿಂಕ್ ಮಾಡಬೇಕು. ಯಾಕಂದರೆ ಸುಮ್ಮನೆ ಅವರು ಆ ಥರ ವ್ಯವಹಾರ ಮಾಡಲ್ಲ ಅಂತ ಹೇಳ್ಬೋದು. ಮತ್ತು ಅವ್ರದ್ದು ವ್ಯವಹಾರಕ್ಕೆ ತಕ್ಕಂತೆ ನೀವು ಪ್ರತಿಕ್ರಿಯೆ ನೀಡಬೇಕು. ಈ ಥರ ಮಾಡಿದರೆ ನಿಮ್ಮ ಹೃದಯಕ್ಕೆ ಅವರು ತುಂಬ ಒಂದು ಕ್ಲೋಸ್ ಆಗ್ತಾರೆ ಅಂತ ಹೇಳ್ಬೋದು. ಮತ್ತು ಇವರು ಮಿಥುನ ರಾಶಿಯವರು ಇವರೊಂದು ಕೆಲಸ ಕಾರ್ಯಗಳನ್ನು ತುಂಬ ಈಸಿಯಾಗಿ ಮಾಡ್ತಾರೆ. ಇವರು ಯಾವುದೇ ಒಂದು ಕೆಲಸ ಕಾರ್ಯವನ್ನು ಮಾಡುವಂಥ ರೀತಿ ಇದೆಯಲ್ಲ, ಅದು ತುಂಬ ಒಂದು ಸುಗಮವಾಗಿರ್ತದೆ. ಈ ಕಾರಣದಲ್ಲಿ ಇವರ ಬಹುತೇಕ ಯೋಜನೆಗಳು ಸಫಲ ಆಗ್ತದೆ. ಈ ಮಿಥುನ ರಾಶಿಯವರು ಹಾಕಿಕೊಂಡಂತಹ ಬಹುತೇಕ ಯೋಜನೆ ಬೇಗ ಸಫಲ ಆಗ್ತದೆ. ಮತ್ತು ಇವರ ಸರಳತೆ, ಕೌಶಲ್ಯ ಕಾರಣ ಇವ್ರದ್ದು ಮತ್ತೊಂದು ಗುಣ ಅಂತ ಹೇಳಿದ್ರೆ
ಇವರದ್ದು ಕೌಶಲ್ಯ ಅಂದರೆ ಬೇರೆಯವ್ರ ಹತ್ರ ಯಾವ ಥರ ಕೆಲಸ ಮಾಡ್ಕೊಳ್ಬೇಕು ಅಂತ ಒಂದು ಕೌಶಲ್ಯ ಕೂಡ ಇವರಿಗಿರ್ತದೆ. ಮತ್ತು ಕೆಲ ಬಾರಿ ಇವರು ಈ ಜನರು ಈ ಥರ ಆದಾಗ ಜನರು ಇವರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡುವಂಥ ಸಂಭವ ಕೂಡ ಇರ್ತದೆ. ಈ ಕಾರಣ ಇವರ ಕೌಶಲ್ಯಪೂರ್ಣ ಕೆಲಸವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇವರು ಮಾಡುವಂಥ ಕೆಲಸದಲ್ಲಿ ಅವರು ಏನಾದರೂ ಒಂದು ಕೆಲಸ ಮಾಡ್ತಿದ್ರೆ ಅದಕ್ಕೆ ನೀವು ಅಡ್ಡಿಪಡಿಸಬಾರ್ದು, ಅದನ್ನು ಪೂರ್ಣವಾಗಿ ಮಾಡಲಿಕ್ಕೆ ಬಿಡಬೇಕಂತ ಹೇಳ್ಬೋದು. ಮತ್ತು ಇವರು ಮಿಥುನ ರಾಶಿಯವರು ಇನ್ನೊಂದಂತ ಹೇಳಿದ್ರೆ, ಇವರು ಯಾವುದೇ ಒಂದು ವಿಷಯದ ಬಗ್ಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಯೋಚಿಸ್ತಾರೆ. ಯಾವುದೇ ಒಂದು ವಿಷಯ ತಗೊಳ್ಳಿ, ಅದಕ್ಕಿಂತ ಅಗತ್ಯಕ್ಕಿಂತ ಹೆಚ್ಚಾಗಿ ಆಲೋಚನೆ ಮಾಡ್ತಾರೆ ಇವರು. ಆ ಕಾರಣ ನೀವು ಇವರಿಗೆ ಏನಾದರೂ ಇವರಿಗೆ ಕ್ಲೋಸ್ ಆಗಬೇಕಂತಿದ್ರೆ ಇದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಅಂತ ಹೇಳಿದ್ರೆ, ಇವರು ಸಾಮಾನ್ಯವಾಗಿ ಮಿಥುನ ರಾಶಿಯವರು ಈ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದಲ್ಲಿ ಫೇಲ್ಯೂರ್ ಜಾಸ್ತಿ, ಅಂದರೆ ಅಸಫಲತೆ ಅಂತಾರಲ್ಲ, ಇವರ ಲವ್ ಲೈಫ್ ಮತ್ತು ಇದು ಮ್ಯಾರೇಜ್ ಲೈಫಲ್ಲಿ ಫೇಲ್ಯೂರ್ ಜಾಸ್ತಿ ಇರ್ತದೆ. ನೀವು ಇದನ್ನು ಕೂಡ ತಿಳ್ಕೊಂಡು ಅವ್ರ ಜೊತೆ ಕ್ಲೋಸ್ ಆಗಬೇಕಂತ ಹೇಳ್ಬೋದು. ಇದು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.